ಓಂ ನಮಃ ಶಿವಾಯ. ಇವಾಗಿನ ವಿಚಾರ, ನಮ್ಮ ಕಷ್ಟಗಳನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ನಿಜವಾಗ್ಲೂ ನಮಗೆ ಕಷ್ಟಗಳಿದ್ದರೆ ಅದನ್ನು ಕಳ್ಕೊಳ್ಳುವಂತಹ ವಿಧಾನ, ದೇವರ ಹೆಸರನ್ನು ಕರೆಯೋಕ್ಕೆ ಶುರು ಮಾಡಿದ್ರೆ ಬಿಡಲೇಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಕಷ್ಟಗಳನ್ನು ಕಳ್ಕೊಂಡು ನೆಮ್ಮದಿಯ ಮಾರ್ಗವನ್ನು ತೋರಿಸೋದೇ ದೇವರ ಹೆಸರು. ಏನು ಹೇಳಿ? ದೇವರ ಹೆಸರು. ನಾನು ಕೆಲವೊಂದು ದೇವಸ್ಥಾನಕ್ಕೆಲ್ಲ ಹೋದಾಗ ಅವರು ದೇವರ ದರ್ಶನ ಹತ್ಕೊತ ಬರ್ತಾರೆ. ಕೆಲವರು ಅಳ್ತಾ ಬರ್ತಾರೆ. ಅಂದರೆ ಅಷ್ಟು ಕಷ್ಟ ಅವರಿಗೆ, ಕಷ್ಟ ಇದೆ ಅವರಿಗೆ, ನಿಜವಾಗ್ಲೂ ಕಷ್ಟ ಇದೆ. ಆದರೆ ಕಷ್ಟ ಕಳ್ಕೊಳ್ಳುವಂತಹ ಮಾರ್ಗ ಅವರಿಗೆ ಗೊತ್ತಿಲ್ಲ ವೀಕ್ಷಕರು. ಗೊತ್ತಿದ್ರೂ ಕೆಲವೊಮ್ಮೆ ಬರೀತಾರೋ ಅಥವಾ ಯಾಕೆ ಈ ಥರ ಆಡ್ತಾರೆ ಅನ್ನೋದು ನನಗೆ ಕೆಲವೊಮ್ಮೆ ಮನಸ್ಸಿಗೆ ಅನಿಸುತ್ತೆ. ಯಾಕೆ ಈ ಥರ ಆಡ್ತಾರೆ? ಕಷ್ಟ ಕಳ್ಕೊಳ್ಳಿಕ್ಕೆ ಇಷ್ಟು ಸುಲಭವಾದ ಮಾರ್ಗ ಇದೆಯಲ್ಲ, ಇವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ನಾನೆಲ್ಲ ಕಷ್ಟ ಕಳ್ಕೊಳ್ಳೋ ಮಾರ್ಗನೇ ಹಾಗೆ. ನಾನು ಕಷ್ಟ ಕಳ್ಕೊಂಡು ಇಷ್ಟು ನೆಮ್ಮದಿಯಾಗಿದ್ದೀನಿ ಅಂದರೆ ನಾನು ಅದೇ ದೇವರ ಹೆಸರನ್ನು ಕರಿತಾನೆ ನಾನು ಕಷ್ಟಗಳನ್ನು ಕಳ್ಕೊಳ್ತಾ ಬಂದಿದ್ದೇನೆ ವೀಕ್ಷಕರೇ. ಅದರ ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಗೇನೇ ಕಷ್ಟ ಇರಲಿ, ಸಾಲ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಹಾಗೆ ಪ್ರೇತಬಾಧೆ ಇರಲಿ, ಹಾಗೆ ಜೀವನದಲ್ಲಿ ಆಲಸ್ಯ ಇರಲಿ, ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ದೇವರ ಹೆಸರನ್ನೇ ಕರೆದ್ರೆ ಸಾಕು. ಆದರೆ ಕರಿತಾನೇ ಇರಬೇಕು. ಗೊತ್ತಾಯ್ತಾ? ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕರಿತಾನೇ ಇರಬೇಕು. ಎಲ್ಲಿದೆ ಕಷ್ಟ? ತೋರಿಸಿ. ನಿಮ್ಗೆ ಹೇಳ್ತೇನೆ, ದೇವರ ಹೆಸರನ್ನು ಕರಿತಾನೇ ಇದ್ದರೆ ಹೊಟ್ಟೆಗೆ ಹಸಿವಾಗೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಹೇಳ್ತೇನೆ, ಹಿಂದಿನ ದಿನಗಳಲ್ಲೆಲ್ಲ ದೇವರ ಹೆಸರನ್ನು ಕರಿತಾನೇ ದಿನ ಕಳೀತಿದ್ರಲ್ಲ, ಅದಕ್ಕೆ ಅವರು 1000 ವರ್ಷ, 2000 ವರ್ಷ, 500 ವರ್ಷ, 200 ವರ್ಷ, 120 ವರ್ಷ, 130 ವರ್ಷ ಎಲ್ಲ ಬದುಕಿ ದಿನಗಳನ್ನು ಕಳೆದು ಹೋಗಿದ್ದಾರೆ. ಅದಾಯ್ತಾ? ನಾವಿಲ್ಲಿ ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೆ ಒಂದೇ ಒಂದು ಮಾರ್ಗ ಅಂದರೆ ದೇವರ ಹೆಸರನ್ನು ಕರಿಬೇಕು. ಮತ್ತೆ ತಡ? ಶುರು ಮಾಡಿ ದೇವರ ಹೆಸರನ್ನು ಕರೀಲಿಕ್ಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳಿ ಎಲ್ಲರೂ. ಓಂ ನಮಃ ಶಿವಾಯ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅವರ ಕಷ್ಟಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾನೆ. ಓಂ ನಮಃ ಶಿವಾಯ.